ವಾಲ್ಟರ್ ವೈಟ್ ಒಬ್ನೇ ಬರ್ತಾನೆ ಅವನ ಮನೆ ಬಳಿ. ವಾಲ್ಟರ್ ವೈಟ್ ಹೇಳ್ತಾನೆ, ಅಡಗೋಕೆ ನೋಡ್ಬೇಡ, ನಾನ್ ಯಾವುದೇ ಪೊಲೀಸ್ ನ ಕಡೆಯವನಲ್ಲ, ಬದಲಾಗಿ ನಾನ್ ನಿನ್ನನ್ನು ನೋಡೋಕೆ ಬಂದಿದ್ದೀನಿ. ಬೈದವೇ ನಾನ್ ನಿನ್ನ ಹಣವನ್ನ ನೋಡ್ದೆ, ನಾನು ಅದರ ಫೋಟೋ ತೆಗಿಲಿಲ್ಲ. ಬೈದವೇ ಈ ಸ್ಟೂಡೆಂಟ್ ನ ಹೆಸರು ಜೆಸ್ಸಿ ಅಂತ. ಜೆಸ್ಸಿ ಹೇಳ್ತಾನೆ, ನಂಗೆ ಏನ್ ಮಾತಾಡ್ತಿದ್ದೀರಾ ನೀವು ಅಂತ ಗೊತ್ತಾಗ್ತಿಲ್ಲ, ನನ್ನಷ್ಟಿಗೆ ಬಿಟ್ಟು ಬಿಡಿ, ನಾನಂತೂ ಹೈಸ್ಕೂಲ್ಗೆ ಬರ್ದೆ ತುಂಬಾ ವರ್ಷನೇ ಆಯ್ತು, ಸುಮ್ನೆ ಇಲ್ಲಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಬೇಡಿ ಅಂತ. ವಾಲ್ಟರ್ ವೈಟ್ ಹೇಳ್ತಾನೆ, ಹಾಗಾದ್ರೆ ಲ್ಯಾಬ್ ನಲ್ಲಿ ಡ್ರಗ್ ಡೀಲಿಂಗ್ ಮಾಡ್ತಿದ್ದದ್ದು ನಿನ್ನ ಪಾರ್ಟ್ನರ್ ಅಲ್ವಾ? ನಿನ್ನ ಪಾರ್ಟ್ನರ್ ಅಂತೂ ಜೈಲ್ಗೆ ಹೋದ, ನಿನ್ನ ಹಣ ನಿನ್ನ ಲ್ಯಾಬ್ ಎಲ್ಲವನ್ನ ಕಸ್ದುಕೊಂಡ್ರು, ಈಗ ನಿನ್ನ ಬಳಿ ಏನು ಕೂಡ ಇಲ್ಲ. ಆದ್ರೆ ನಿನ್ಗೆ ಬಿಸ್ನೆಸ್ ನ ಐಡಿಯಾ ಇದೆ, ಮತ್ತೆ ನನಗೆ ಕೆಮಿಸ್ಟ್ರಿ ಗೊತ್ತಿದೆ. ಇನ್ ದ ಸೆನ್ಸ್ ನಾನು ಆಲೋಚನೆ ಮಾಡ್ತಿದ್ದೀನಿ, ನಾವಿಬ್ರು ಪಾರ್ಟ್ನರ್ ಆದ್ರೆ ಹೇಗೆ? ಜೆಸ್ ಹೇಳ್ತಾನೆ, ನಿನ್ನ ಜೊತೆ ನಾನು ಪಾರ್ಟ್ನರ್? ಏನ್ ನನ್ನ ಹತ್ರ ಕಾಮಿಡಿ ಮಾಡ್ತಿದ್ದೀರಾ? ವಾಲ್ಟರ್ ವೈಟ್ ಹೇಳ್ತಾನೆ, ನೀನ್ ನನ್ನ ಜೊತೆ ಪಾರ್ಟ್ನರ್ಶಿಪ್ ಮಾಡು, ಇಲ್ಲ ಅಂದ್ರೆ ಜೈಲಿಗೆ ಹೋಗು. ಮತ್ತೆ ಜೆಸ್ಸನ್ಗೆ ಏನು ಮಾಡೋಕ್ ಕೂಡ ಆಗೋದಿಲ್ಲ. ಮತ್ತೆ ಈಗ ನೆಕ್ಸ್ಟ್ ಡೇ ವಾಲ್ಟರ್ ವೈಟ್ ತನ್ನ ಕಾಲೇಜಿನ ಬಳಿ ಇದ್ದಂತಹ ಎಲ್ಲಾ ಫ್ಲಾಸ್ಕ್ ಗಳನ್ನ ಸಂಶೋಧನೆ ಮಾಡುವಂತಹ ಐಟಮ್ಸ್ ಗಳನ್ನ ತರ್ತಾನೆ. ಮತ್ತೆ ಇವರಿಬ್ರು ಒಟ್ಟಾಗಿದ್ದಾರೆ, ಇವರದೇ ಒಂದು ಸ್ಪಾಟ್ ಮಾಡಿದ್ದಾರೆ. ಆದ್ರೆ